ಬಂಧುಗಳು ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ನಾನು ಅಂಡಮಾನ್ ನಲ್ಲಿ ಇದ್ದೇನೆ. ಅಂಡಮಾನ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಭಾರತದ ಪ್ರಮುಖ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದು ಕೂಡ ಒಂದು. ನೀವು ಇಲ್ಲಿ ಪಕ್ಕದಲ್ಲಿ ಗಮನಿಸ್ತಾ ಇರುವ ಹಾಗೆ ಬೀಚ್ ಅನ್ನು ಕೂಡ ನೋಡ್ತಾ ಇದ್ದೀರಿ. ಇಲ್ಲಿನ ಪೋರ್ಟ್ ಬ್ಲೇರ್ ಅಂತ ಹೇಳಿ ಇಲ್ಲಿನ ರಾಜಧಾನಿಗೆ ತೀರಾ ಸಮೀಪ ಇರುವಂತಹ ಬೀಚ್ ಇದು. ನಮ್ಮ ದೇಶದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಈ ಅಂಡಮಾನ್ ಕೂಡ ಒಂದು. ಈಗ ನಾನಿರುವಂತಹ ಸ್ಥಳ ಇದೆಯಲ್ಲ, ಇದಕ್ಕೆ ತನ್ನದೇ ಆದಂತಹ ಹಿನ್ನೆಲೆಯನ್ನು ಹೊಂದಿರುವಂತಹ ಸ್ಥಳ. ನೀವು ಅಲ್ಲಿ ಮೇಲೆ ಗಮನಿಸ್ತಾ ಇರಬಹುದು, ದೊಡ್ಡದಾಗಿರುವಂತಹ ಭಾರತದ ಬಾವುಟವನ್ನ ಹಾರಿಸಲಾಗಿದೆ. ಯಾವ ಕಾರಣಕ್ಕಾಗಿ ಅಂದ್ರೆ, ಭಾರತದ ಮಣ್ಣಿನಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದ ಧ್ವಜಾರೋಹಣ ಮಾಡಿದಂತಹ ಸ್ಥಳ ಇದು. ಜಿಮ್ಖಾನಾ ಮೈದಾನ ಅಂತಿದ್ವಿ, ಆದ್ರೆ ಅದಾದ ಬಳಿಕ ಇದನ್ನ ನೇತಾಜಿ ಸ್ಟೇಡಿಯಂ ಅಂತ ಹೇಳಿ ಕರಿತೀವಿ. ಇದರ ಹಿನ್ನೆಲೆಯನ್ನ ಚುಟುಕಾಗಿ ನಾವು ಗಮನಿಸ್ತಾ ಹೋಗೋದಾದ್ರೆ, ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜಪಾನ್ ಪಡೆಗಳು ಅಂಡಮಾನ್ ದ್ವೀಪವನ್ನ ವಶಪಡಿಸಿಕೊಳ್ಳುತ್ತವೆ. ಅಂದ್ರೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಂತ ಭಾಗ ಅನ್ನಬಹುದು, ಅಥವಾ ಬ್ರಿಟಿಷರ ಆಳ್ವಿಕೆ ಇದ್ದಂತ ಸಂದರ್ಭದಲ್ಲೇ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾದಂತ ಪ್ರದೇಶ ಅಂದ್ರೆ ಅದು ಅಂಡಮಾನ್ ಪ್ರದೇಶ. ಜಪಾನಿಯರು ಏನ್ ಮಾಡ್ತಾರೆ ಅಂದ್ರೆ, ಆಗ ಸುಭಾಷ್ ಚಂದ್ರ ಬೋಸ್ ಅವರ ಆಜಾದ್ ಹಿಂದ್ ಫೌಜ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅವರು ಆಜಾದ್ ಸರ್ಕಾರ ಅಂತ ಹೇಳಿ ಒಂದು ಪ್ರತ್ಯೇಕವಾದಂತಹ ಸರ್ಕಾರವ ರಚನೆ ಮಾಡಿದ್ರು. ಅದಕ್ಕೊಂದು ಪ್ರತ್ಯೇಕ ಬ್ಯಾಂಕ್ ಇತ್ತು, ಪ್ರತ್ಯೇಕ ಕರೆನ್ಸಿ ಇತ್ತು, ಪ್ರತ್ಯೇಕ ಸೇನೆ ಇತ್ತು. ಸಿಂಗಾಪುರ್ ಅದರ ಪ್ರಮುಖವಾದಂತಹ ಹೆಡ್ ಕ್ವಾರ್ಟರ್ಸ್ ಆಗಿತ್ತು, ನಿಮಗೆ ಗೊತ್ತಿರುವಂತಹ ವಿಚಾರ. ಅವರ ಆ ಆಜಾದ್ ಹಿಂದ್ ಫೌಜ್ಗೆ ಈ ಜಪಾನ್ನವರು ಈ ಪ್ರದೇಶವನ್ನ ಹಸ್ತಾಂತರ ಮಾಡ್ತಾರೆ, ಅಂಡಮಾನ್ ಪ್ರದೇಶವನ್ನ ಹಸ್ತಾಂತರ ಮಾಡ್ತಾರೆ. ಅದಾದ ಬಳಿಕ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಲ್ಲಿ 1943 ಡಿಸೆಂಬರ್ 30ನೇ ತಾರೀಕು ಪ್ರಪ್ರಥಮ ಬಾರಿಗೆ ಧ್ವಜಾರೋಹಣವನ್ನ ಮಾಡ್ತಾರೆ. ಆ ಸವಿ ನೆನಪಿಗೋಸ್ಕರ ಪ್ರತಿ ವರ್ಷವೂ ಕೂಡ ಇಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ. ಅಂದ್ರೆ ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಧ್ವಜಾರೋಹಣ ಆದಂತ ಪ್ರದೇಶ ಯಾವುದು ಅಂದ್ರೆ, ಅಂಡಮಾನ್ನ ಪೋರ್ಟ್ ಬ್ಲೇರ್ ರಾಜಧಾನಿ ಏನಿದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇರುವಂತ ಈ ನೇತಾಜಿ ಸ್ಟೇಡಿಯಂ ಎನ್ನುವಂತ ಪ್ರದೇಶ.